ಎಸ್ ದೇವೇಗೌಡರ ಪತ್ನಿ ಏನು ಚೆನ್ನಮ್ಮ ನಿಧನರಾಗಿದ್ದಾರೆ. ಈ ಒಂದು ಸುದ್ದಿ ಎಲ್ರಿಗೂ ಆಘಾತ ತಂದುಕೊಟ್ಟಿರುವಂಥದ್ದು ದೇವೇಗೌಡರ ಕುಟುಂಬಕ್ಕೆ. ಸದ್ಯ ಈ ಒಂದು ದೇವೇಗೌಡರ ಪತ್ನಿ ನಿಧನವಾದಂಥ ಇನ್ನು ಅಂತಿಮ ವಿಧಿವಿಧಾನಕ್ಕೆ ಸಕಲ ಸಿದ್ಧತೆಗಳನ್ನು ಅವರ ಹರದನಹಳ್ಳಿಯಲ್ಲಿ ಮಾಡ್ಕೊತಿರುವಂಥದ್ದು ನೋಡ್ತಾ ಇರ್ಬೋದು. ಸದ್ಯ ಈ ಒಂದು ಏನು ಅವರ ಜಾಗದಲ್ಲೇ ಅಂತಿಮ ವಿಧಿವಿಧಾನವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡಿ ಇನ್ನು ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಇನ್ನು ಅವರ ತೋಟದಲ್ಲಿ ಎಲ್ಲ ಭೂಮಿಯನ್ನು ಇನ್ನೊಂದು ಸಮ ಮಾಡಿಸೋದ್ರ ಮೂಲಕ ಇನ್ನು ಸಾಕಷ್ಟು ಅಂದರೆ ಈಗ ದೇವೇಗೌಡರ ಪತ್ನಿ ಇನ್ನೊಂದು ಅಂತಿಮ ವಿಧಿವಿಧಾನಕ್ಕೆ ಸಾಕಷ್ಟು ಜನರು ಕೂಡ ಬರುವಂಥದ್ದು, ಆ ಒಂದು ವಿಚಾರವಾಗಿಯೂ ಕೂಡ ಸಾಕಷ್ಟು ತಯಾರಿಗಳನ್ನು ಈಗಾಗಲೇ ಮಾಡ್ಕೊತಿರುವಂಥದ್ದು. ಎಲ್ಲ ಕಡೆಯೂ ಕೂಡ ಸಮತಟ್ಟವಾದಂತಹ ಜಾಗವನ್ನು ಮಾಡಲಿಕ್ಕೆ ಜೆ ಸಿ ಪಿಗಳಾಗಿರ್ಬೋದು, ಇನ್ನು ರೋಲರ್ಗಳಾಗಿರ್ಬೋದು, ಎಲ್ಲದರ ಮೂಲಕ ಇನ್ನೊಂದು ಕಾರ್ಯಾಚರಣೆ ಈಗ ಆರಂಭಿಸಿ ಸದ್ಯ ಈ ಒಂದು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಸೇರೋದ್ರಿಂದ ಇನ್ನು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ನಾಳೆ ಏನು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊತಿರುವಂಥದ್ದು. ಬ್ಯಾರಿಕೇಡ್ ಮೂಲಕ ಸಾಕಷ್ಟು ಜನರ ನಿಯಂತ್ರಣ ಮಾಡಲಿಕ್ಕೋಸ್ಕರ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊತಿದ್ದಾರೆ. ಇನ್ನು ಈ ಒಂದು ಸ್ಥಳವನ್ನು ಖುದ್ದು ರೇವಣ್ಣರವರು ಕೂಡ ಇಲ್ಲಿ ವೀಕ್ಷಣೆ ಮಾಡ್ತಿರುವಂಥದ್ದು. ರೇವಣ್ಣವರು ಕೂಡ ಏನು ಮಧ್ಯರಾತ್ರಿಯೇ ಇನ್ನು ತಮ್ಮ ಊರಿಗೆ ಆಗಮಿಸಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಇನ್ನು ಇವತ್ತು ಏನು ಬೆಂಗಳೂರಿನಲ್ಲಿ ಪಾರ್ಥಿವ ಇರುವಂಥದ್ದು 11:30ಕ್ಕೆ ಅಲ್ಲಿಂದ ಹೊರಟು ಇನ್ನೊಂದು ರಸ್ತೆ ಮೂಲಕವೇ ಅವರ ಏನು ಹೊಳೆ ನರಸೀಪುರಕ್ಕೆ ಬಂದು ಪಾರ್ಥಿವ ಸೇರುತ್ತೆ. ಇನ್ನು ಇವತ್ತು ಸಂಜೆನೂ ಕೂಡ ಇಲ್ಲಿ ಹೊಳೆ ನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ನಾಳೆ ಬೆಳಗ್ಗೆನೂ ಕೂಡ ಅಂದರೆ 9:30ರವರೆಗೂ ನಾಳೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಹೊಳೆ ನರಸೀಪುರದ ಸ್ವಗೃಹದಲ್ಲಿ ಅಂದರೆ ರೇವಣ್ಣ ಅವರ ಮನೆಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಅದಾದ ಬಳಿಕ ಅವರ ಊರಾದಂತಹ ಹರದನಹಳ್ಳಿಗೆ ಪಾರ್ಥಿವವನ್ನು ರವಾನಿಸಲಾಗುತ್ತೆ. ಬಳಿಕ ಎಲ್ಲ ಅಂದರೆ ಸಾಕಷ್ಟು ಜನ ಸೇರುವಂಥ ವಿಚಾರದಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡ್ಕೊತಿರುವಂಥದ್ದು. ಸದ್ಯ ಈಗ ರೇವಣ್ಣವರು ಖುದ್ದು ಈ ಒಂದು ಏನು ಸ್ಥಳ ವೀಕ್ಷಣೆ ಆಗಿರ್ಬೋದು, ರೇವಣ್ಣವರಾಗಿರ್ಬೋದು, ಇನ್ನು ಅವರ ಸಂಬಂಧಿಕರಾಗಿರ್ಬೋದು ಮುಂದೆ ನಿಂತು ಎಲ್ಲವನ್ನೂ ಒಂದು ಖುದ್ದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವೀಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವಿಜುವಲ್ಸ್ನಲ್ಲೂ ಇನ್ನು ಏನು ಹರದನಹಳ್ಳಿಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ತೋಟ ಇರುವಂಥದ್ದು, ರೇವಣ್ಣ ಅವರ ತೋಟದಲ್ಲೇ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಸಂಜೆ ಬೆಂಗಳೂರಿನಿಂದ ಪಾರ್ಥಿವ ಬರುತ್ತೆ ಹೊಳೆ ನರಸೀಪುರದಿಂದ ನಾಳೆ ಈ ಒಂದು ಜಾಗದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ನಾಳೆ ಅಂತ್ಯಕ್ರಿಯೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್.